ಕೆಲವು ಬೆಂಬಲ ಬೆಲೆ ಕೊಡ್ಲಿಕ್ಕೆ ನಮಗೂ ಇದೆ, ಕೆಲವು ಅವ್ರಿಗೂ ಇದೆ. ಅವ್ರ ಸಂಬಂಧ ಮೊನ್ನೆ ಯಾವ್ದೋ ನೀವು ಚಿಲ್ಲಿದೇನೋ ಮಾಡ್ರೆ ಮೆಣಸಿನ್ಕಾಯಿ ಮಾಡಿದಾರ ನಮ್ಮ ಸಂಸದರು ಫಿಕ್ಸ್ ಮಾಡೋರಿಲ್ಲ ಅವರೇ. ಯಾವುದೇ ಕಬ್ಬಿನ ರೇಟ್ ಆಗಲಿ, ಕಾಟನ್ ಆಗಲಿ, ಚಿಲ್ಲಿ ಆಗಲಿ ಮಾಡೋದು ಅವರು. ನಾವು ಅದಕ್ಕೇನು ಬೇಕಾದ್ರೆ ಸಪೋರ್ಟ್ ಮಾಡ್ಬೇಕಷ್ಟೇ. ಸಚಿವ ಸಂಪುಟ ಭೇಟಿಯಾಗಿರ್ಬೋದು, ಈಗ ಭೇಟಿಯಾಗಿದ್ದಾರೆ. ಸೊ ಅದು ಮಾಡೋದು ಬಿಡೋದು ವರಿಷ್ಠರಿಗೆ ಸಂಬಂಧಪಟ್ಟ ವಿಚಾರ. ಎರಡೂ ಗೊತ್ತಿಲ್ಲ. ನಾವು ಹತ್ರ ಪಾಠ ಅಷ್ಟೇ ಮಂತ್ರಿಗಳು. ನಾವೇನು ಈಗ ನಾವ್ಯಾರು ತೆಗೆದು ನಾವ್ಯಾರಿಗೆ ಹಾಕೋದಿರ್ತೀವಿ. ನಾವು ಉಳಿಸ್ಕೊಂಡ್ರೆ ಸಾಕಾಗಿ ನಾವಿದೀವಿ. ನಾವ್ಯಾರು ತೆಗೆದು ನಾವ್ಯಾರು ಹಾಕೋರು. ರಾಜಕೀಯದ ಹೇಳಕ್ಕಾಗಲ್ಲ. ಇದು ನಿಂತು ನೀರಲ್ಲ, ಹಾಗಾದ್ರೆ ಮುಂದೆ ಹರಿತಾನೆ ಇರ್ತದೆ. ಇದು ಹಂಗೆ ಹೋಗಿ ವಿಜಯವಾಡ ಮುಂದೆ ಯಾವ್ದು ಅರ್ಬಿ ಸಮುದ್ರ ಕೂರ್ತೈತಿ ಕೃಷ್ಣ ನೀರು. ಏನ್ ಸರ್ಕಾರ ನಡೀತಾ ಇದೆ. ಸರ್ಕಾರದಲ್ಲಿ ಇವೆಲ್ಲ ಅಪ್ಸ್ ಅಂಡ್ ಡೌನ್ ಡೈಲಿ ನಡೀತಾನೆ ಇದೆ. ನಮ್ಮ ಸರ್ಕಾರದಾಗ ನಡೀತೈತೆ. ಹಿಂದೆ ಬಿಜೆಪಿ ಇದ್ದಾಗ 3 ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಹಲವಾರು ಬಾರಿ ಮಂತ್ರಿಮಂಡಲ ಚೇಂಜ್ ಆಗಿದೆ. ನಮ್ದಂತದ್ದು ಇನ್ನೂ ಮಟ್ಟ 2 ವರ್ಷದಲ್ಲಿ ಯಾವುದೇ ಆಗಿಲ್ಲ, ಗಟ್ಟಿಯಾಗಿದೆ. ಮುಂದೆ ಕೂಡ ಮುಂದುವರಿತಾ ಇದೆ. ಹಾಗಾದ್ರೆ ರಾಜಕೀಯ ಆಗ್ಲೇಬೇಕಲ್ಲ. ಏನು ಶಾಶ್ವತ ಆಗಿರ್ತಾರ? ಸಿಎಂ ಬಗ್ಗೆ ಬದಲಾವಣೆ ಮಂತ್ರಿಮಂಡಲ ಭವಿಷ್ಯತ್ನಲ್ಲಿ ಆದ್ರೂ ಆಗ್ಬಹುದು, ಹೇಳಲಿಕ್ಕೆ ಆಗೋಲ್ಲ. ಡಿಮಾಂಡ್ ಇದೆ, ನಮಗೂ ಕೊಡಿ ಅಂತ ಬಹಳ ಮಂದಿ ಸೀನಿಯರ್ ಇದಾರೆ. ನಾವು 5 ಸಲ ಆರಿಸಿ ಬಂದಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದಾರೆ. ಅದ್ರಲ್ಲಿ ಏನು ತಪ್ಪಿಲ್ಲ. ಭವಿಷ್ಯತ್ನಲ್ಲಿ ಆದ್ರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಮತ್ತೆ ಎಲ್ಲರಿಗೂ ಅವಕಾಶ, ಇನ್ನೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ಅದು ಗೊತ್ತಿಲ್ಲ. ಅದು ನಾ ಹೇಳಿ, ಭವಿಷ್ಯತ್ನಲ್ಲಿ ಲೀಡರ್ಶಿಪ್ ಬೆಳೆಸಲಿಕ್ಕೆ ಬಿಜೆಪಿ ಅವರು ಮಾಡ್ತಾರೆ ಈ ಸ್ಟ್ರಾಟಜಿ. ಫಸ್ಟ್ ಟೈಮ್ ಬಂದವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ನಿಮ್ಮ ರಾಯಚೂರು ಅಂತ ಒಂದು MLC ಮಾಡಿದ್ರು. ಸೊ ಆ ಥರ ನಮ್ಮಲ್ಲಿ ಆಗ್ಬೇಕು. ಆ ಮಾದರಿ ನಮ್ಮಲ್ಲಿ ಆಗ್ಬೇಕು. ರಾಯಚೂರು ಶಾಸಕರು ಏನಾದರೂ ಒತ್ತಾಯ ಮಾಡಿದ್ದಾರೆ ಸರ್, ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ? ರಾಯಚೂರ್ದಾಗ ಯಾರು ನಮ್ಮ ಶಾಸಕರು? ಜಿಲ್ಲೆ ಶಾಸಕರು ಸರ್ ಇಲ್ಲ, ನಮ್ಮಲ್ಲಿ ಅದ್ರ ಬಗ್ಗೆ ಯಾವಾಗ ಚರ್ಚೆ ಆಗಿಲ್ಲ. ಚರ್ಚೆ MLC ಅದೇ ಅದೆಲ್ಲ ಪಾರ್ಟಿ ವಿಚಾರ ಅದ. ನಾವು ಅದನ್ನ ಹೇಳಿಕ್ ಆಗೋಲ್ಲ. ನಾವು ಸಮರ್ಥರಿಲ್ಲ ಅದಕ್ಕೆ. ಇರ್ಬೋದು ಎಲ್ಲಾನು ನಾವು ಹೇಳಿಕ್ ಆಗೋಲ್ಲ. ನಾವು ಡೆವಲಪ್ಮೆಂಟು ಆಗೋದು ಮಾತ್ರ ಹೇಳಿಕೆ ಅದೇ. ಅದು ವರಿಷ್ಠ ಮಟ್ಟದಲ್ಲಿರುವಂತ ವಿಚಾರ. ಎಲ್ಲ ಕೂಡ ಎಲ್ಲಾನು ನಾವು ಉತ್ತರ ಕೊಡ್ಲಿಕ್ಕೆ ಕಷ್ಟ. ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಚರ್ಚೆಗೆ ಹೋಗಿದ್ದೇವೆ. ಗಡ್ಕರಿ ಅವ್ರಿಗೆ ಭೇಟಿಯಾಗಿದ್ದೀವಿ. ನಾವು ನಮ್ಮ PWD ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದೇವೆ. ಹೊರತಾಗಿ ನಾವು ಪಾರ್ಟಿಗೆ ಮೀಟಿಂಗ್ನಲ್ಲಿ ನಾವ್ಯಾರು ಭಾಗಿಯಾಗಿರಲಿಲ್ಲ. ಶಾಸಕ ಶಿವಗಂಗಾ ಬಸವರಾಜ್ ಹೇಳ್ತಾರೆ ಡಿಸೆಂಬರ್ ಹೇಳಿದ್ರೆ ಅವ್ರ ಸ್ಟೇಟ್ಮೆಂಟ್ ಅದು. ಅವ್ರನ್ನ ಕೇಳ್ಬೇಕು ನೀವು. ಈಗ ನಾವು ಏನ್ ಹೇಳಕತ್ತೀವಿ? ಅಲ್ಲ, ಪಕ್ಷದ ಹಿರಿಯರಿದ್ದಾರೆ ಸರ್. ಈ ರೀತಿ ಶಾಸಕರು ಮೊದಲ ಬಾರಿ ಶಾಸಕರಾಗಿರೋರು ಈ ತರ ಪದೇ ಅದು DK ಅವ್ರು ಹೇಳಿರ, ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದಾರ. ಹತ್ರ ಇಲ್ಲಿ ಅವ್ರದ್ದು ಹೇಳಿದ ಇದೇನು 10 ಸಲ ಹೇಳೋದು. ಅವರು 10 ಟೈಮ್ಸ್ ಹೇಳ್ತಿದ್ದಾರೆ. ಪದೇ ಹೇಳ್ತಾ ಇರ್ತಾರ. ಅವ್ರಿಗೆ ಅವ್ರ ಮ್ಯಾಗೆ ಮುಂಚೆನೇ ಹೇಳಿದಾರ ಅವ್ರು DCM ಆಗ್ಬೇಕಂತ. ಸೊ ಅವ್ರು ಹೇಳ್ತಾನೆ ಇರ್ತಾರೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಸೊ ಪಕ್ಷದ ನಿರ್ಣಯ ಯಾವಾಗ ಬರೋದು ಅಂದ್ರೆ ಅದು ಹೈಕಮಾಂಡ್ನಾಗ ಆವಾಗ ಬರೋದು. ಈಗ ನಾನು ಹೇಳ್ಬೋದು, ಬೇರೆಯವರು ಹೇಳ್ಬೋದು. ನಮ್ಮ ಅಭಿಪ್ರಾಯ ಅಷ್ಟೇ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸರ್. ಇನ್ನು 3 ವರ್ಷ ಇದ್ದೇ ಇರ್ತಾರೆ. ಈಗಂತ ಇದಾರೆ. ಈಗ ತೆಗೆಯುವಂತ ಸನ್ನಿವೇಶದಲ್ಲಿ ಇದ್ದಾರೆ. ಮತ್ತೆ ಅವರೇ ಇರ್ತಾರಂತ ಈಗ ಭಾವನೆ 5 ವರ್ಷ. ಈಗ ಯೂನಿವರ್ಸಿಟಿಯಿಂದ ಲೆಫ್ಟ್ ಸೈಡ್ ಇದು ಹೈದರಾಬಾದ್ ರೋಡ್ ಕನೆಕ್ಟ್ ಆಗಿದ್ದು ಅದೇ ಒಂದು ಪಾರ್ಟ್ ಆಗಿದೆ 3ರಲ್ಲಿ. ಇನ್ನೂ ಒಂದು ಶಕ್ತಿನಗರಿಂದ ಈ ಕಡೆ ಮಂತ್ರಾಲ್ ರೋಡ್ ಕನೆಕ್ಟ್ ಆಗಬೇಕು. ಬೆಳಗಾವಿನಿಂದ ಅಗೇನ್ ಮಂತ್ರಾಲ್ ರೋಡ್ ಕನೆಕ್ಟ್ ಆದ್ರೆ ನಿಮ್ದು ಟೋಟಲಿ ಇದೆ ರಿಂಗ್ ರೋಡ್. ಈಗಾಗಲೇ ಪ್ರಪೋಸಲ್ ನಡೀತಾ ಇದೆ. ಶಾರ್ಟ್ಲಿ ಇದನ್ನ ಚರ್ಚೆ ಮಾಡ್ತೀವಿ. ನಮಗೂ ಮಾಡಬೇಕಾಗಿದೆ. ಇಲ್ಲ, ಅದನ್ನ ಡೀಟೇಲ್ ಆಗಿ ನನಗೆ ಗೊತ್ತಿಲ್ಲ. ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಮಳೆಗಾಲದಲ್ಲಿ 3 ಕ್ಯಾಟಗರಿ. ಮೊದಲನೇ ಮಳೆಗಾಲದಲ್ಲಿ ಈಗ ಮಳೆ ಬಂತಾರ ಅಲ್ಲಿ ಏನೋ ನಾವು ಟಾರ್ ಹಾಕ್ಲಿಕ್ಕೆ ಆಗೋಲ್ಲ, ಏನೋ ಮಾಡ್ಲಿ. ನೀವು ಹೇಳಿದಂಗೆ ಟೆಂಪರರಿ ಮಾಡ್ತಾರ. ಅದನ್ನೇ ಕಲ್ಲು ಮುಚ್ಚಿ ಅಥವಾ ಮಣ್ಣು ಹಾಕಿ ಟೆಂಪರರಿ. ಸೊ ನಮ್ಗೆ ಯಾವಾಗ ಮಳೆ ನಿಲ್ತತೆ ಆವಾಗ ನಾವು ಗುಂಡಿ ತುಂಬಂತ ಕೆಲಸ ಪ್ರಾರಂಭ ಮಾಡ್ತಾನೆ ಇರ್ತೀವಿ. ಪ್ರೊಸೆಸ್ ಕಂಟಿನ್ಯೂ ಇರ್ತೈತಿ. ಹೇಳ
ಕಿಲೋಮೀಟರ್ಗೆ ಒಬ್ರಿಗೆ ಮೈಲಿಗೂಲಿ ನೇಮಿಸ್ಕೊಂಡಿದ್ದೀವಿ. ಈಗ ಅಲ್ಲಿ ವರ್ಕ್ ಮಾಡ್ತಿದ್ದಾರ. ಇದಾಗ ನೀವು ಹೇಳಿದ್ದೇನೆ ನಾವು ಗಮನದಲ್ಲಿಟ್ಕೊಂಡು ಮೈಲಿಗೂಲಿಯನ್ನ 40-30 ವರ್ಷದಿಂದ ಗ್ಯಾಪ್ ಆಗಿತ್ತು ಅದು. ಈಗ ಮತ್ತೆ ವಾಪಸ್ ತಗೊಂಡಿದ್ವಿ ಅವ್ರನ್ನ. 30 ಕಿಲೋಮೀಟರ್ಗೆ ಒಬ್ರು ನೇಮಿಸ್ಕೊಂಡಿದ್ರು. 30 ಕಿಲೋಮೀಟರ್ಗೆ ಒಂದು 30 ಕಿಲೋಮೀಟರ್ ಒಬ್ರು, ಒಟ್ಟು 1500 ಜನ ನೇಮಿಸ್ಕೊಂಡಿದ್ವಿ. ಕೆಲ ಇದೇ ನಾವು ಯಾವ್ದೋ ಒಂದು ತೋರಿಸಿದ್ರು, ಫಸ್ಟ್ ಮಾಡ್ತಾ ಇದ್ವಿ. ಒಂದು ಮಾನವಿ ಕಾನ್ಸ್ಟಿಟ್ಯೂನ್ಸಿ ಒಂದು ಯಾವುದೇ ತೋರಿಸಿದ್ರು ಮಾಡ್ತಾ ಇದ್ವಿ. ಸೊ ಅದನ್ನ ನೀವು ಹೇಳ್ದಂಗೆ ಬಹಳ ಹಿಂದೆ ಮಾಡಿದ್ವಿ. ಜಿಲ್ಲೆಯಲ್ಲಿ ತುಂಬಾ ಇದಾವೆ ಸರ್, ನೀವು ಸಾಧ್ಯ ಆದ್ರೆ ಮೀಟಿಂಗ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಅಂತೆ ಮಾಹಿತಿ ತಗೋತೀವಿ. ಶಾಸಕರ ಕಡೆ ಮಾಹಿತಿ ತಗೊಳ್ತೀವಿ. ಈ ಸಾರಿ ಕೆಲವು ಬ್ರಿಡ್ಜ್ ಅನ್ನ ರಾಯಚೂರು ಕೂಡ ಕೊಡ್ತೀವಿ. ಅದ್ರಲ್ಲಿ ಯಾವ್ದು ಅತ್ಯಂತ ಅವಶ್ಯಕತೆ ಇದೆ ಅವನ್ ತಗೊಳಕ್ ಪ್ರಯತ್ನ ಮಾಡ್ತೀವಿ. ಒಂದೇನೋ ಸಿಎಂ ಅವರು ಉದ್ಘಾಟನೆ, ಇನ್ನು ಎರಡೇನೋ ಒಂದು ಬಾಕಿ ಇದೆ. ಒಂದಾಗಿದೆ, 1 ಕಿಲೋಮೀಟರ್ ಆಗಿದೆ. ನಾಳೆ ಸಿಎಂ ಅವರು ನಾಳೆ 23ಕ್ಕೆ ಮಾಡ್ತೀವಿ. ಇವತ್ತು ಅವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಹೇಳಿದ್ರಲ್ಲ. ಈಗ ಏನ್ ಮೀಟಿಂಗ್ನಾಗ ಅದಕ್ಕೆ ಒಂದು ಪರಿಹಾರ ಹುಡುಕ್ಬೇಕಾಗುತ್ತೆ ಅಷ್ಟೇ. ಚರ್ಚೆ ಮಾಡ್ತೀವಿ, ಅವ್ರನ್ನು ಕೇಳ್ತೀವಿ, ಅಧಿಕಾರಿಗಳನ್ನ ಕೇಳ್ತೀವಿ. ಏನ್ ಅದಕ್ಕೆ ಶಾಶ್ವತ ಪರಿಹಾರ ಜಾತಿ. ಕೆಲವು ಬೆಂಬಲ ಬೆಲೆ ಕೊಡ್ಲಿಕ್ಕೆ ನಮಗೂ ಇದೆ, ಕೆಲವು ಅವ್ರಿಗೂ ಇದೆ. ಅವ್ರ ಸಂಬಂಧ ಮೊನ್ನೆ ಯಾವ್ದೋ ನೀವು ಚಿಲ್ಲಿದೇನೋ ಮಾಡ್ರೆ ಮೆಣಸಿನ್ಕಾಯಿ ಮಾಡಿದಾರ. ನಮ್ಮ ಸಂಸದರು ಫಿಕ್ಸ್ ಮಾಡೋರಿಲ್ಲ, ಅವರೇ ಯಾವುದೇ ಕಬ್ಬಿನ ರೇಟ್ ಆಗಲಿ, ಕಾಟನ್ ಆಗಲಿ, ಚಿಲ್ಲಿ ಆಗಲಿ ಮಾಡೋದು ಅವರು. ನಾವು ಅದಕ್ಕೇನ್ ಬೇಕಾದ್ರೆ ಸಪೋರ್ಟ್ ಮಾಡ್ಬೇಕಷ್ಟೇ. ಸಚಿವ ಸಂಪುಟ ಸರ್ಜರಿ ಸಿಎಂ ಅವರು ಕಿಚ್ಚೇರಿ ಪ್ರಸಾದ್ ಅವರು 2 ಸಾರಿ ಭೇಟಿಯಾಗಿರ್ಬೋದು. ಈಗ ಭೇಟಿಯಾಗಿದ್ದಾರೆ. ಸೊ ಅದು ಮಾಡೋದು ಬಿಡೋದು ವರಿಷ್ಠರಿಗೆ ಸಂಬಂಧಪಟ್ಟ ವಿಚಾರ. ಎರಡೂ ಗೊತ್ತಿಲ್ಲ. ನಾವು ಹತ್ರ ಪಾಠ ಅಷ್ಟೇ. ಮಂತ್ರಿಗಳು ನಾವೇನು ಈಗ ನಾವ್ಯಾರು ತೆಗೆದು ನಾವ್ಯಾರಿಗೆ ಹಾಕೋದಿರ್ತೀವಿ. ನಾವು ಉಳಿಸ್ಕೊಂಡ್ರೆ ಸಾಕಾಗಿ ನಾವಿದೀವಿ. ನಾವ್ಯಾರು ತೆಗೆದು ನಾವ್ಯಾರು ಹಾಕೋರು. ಕಷ್ಟ ಆಗಿದ್ಯಾ ರಾಜಕೀಯದ ಹೇಳಕ್ಕಾಗಲ್ಲ. ಇದು ನಿಂತು ನೀರಲ್ಲ, ಆಗದೆ ಮುಂದೆ ಹರಿತಾನೆ ಇರ್ತದೆ. ಇದು ಹಂಗೆ ಹೋಗಿ ವಿಜಯವಾಡ ಮುಂದೆ ಯಾವ್ದು ಅರ್ಬಿ ಸಮುದ್ರ ಕೂಡ್ತೈತಿ ಕೃಷ್ಣ ನೀರು. ಏನ್ ನಡೀತಾ ಇದೆ ಸರ್? ಮತ್ತೆ ಏನ್ ಸರ್ಕಾರ ನಡೀತಾ ಇದೆ. ಸರ್ಕಾರದಲ್ಲಿ ಇವೆಲ್ಲ ಅಪ್ಸ್ ಅಂಡ್ ಡೌನ್ ಡೈಲಿ ನಡೀತಾನೆ ಇದೆ. ನಮ್ಮ ಸರ್ಕಾರದಾಗ ನಡೀತೈತೆ. ಹಿಂದೆ ಬಿಜೆಪಿ ಇದ್ದಾಗ 3 ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಹಲವಾರು ಬಾರಿ ಮಂತ್ರಿಮಂಡಲ ಚೇಂಜ್ ಆಗಿದೆ. ನಮ್ದಂತದ್ದು ಇನ್ನೂ ಮಟ್ಟ 2 ವರ್ಷದಲ್ಲಿ ಯಾವುದೇ ಆಗಿಲ್ಲ, ಗಟ್ಟಿಯಾಗಿದೆ. ಮುಂದೆ ಕೂಡ ಮುಂದುವರಿತಾ ಇದೆ. ಮುಂದೆ ಏನ್ ಚೇಂಜ್ ಆಗುತ್ತೆ ಹಾಗಾದ್ರೆ ರಾಜಕೀಯ ಆಗ್ಲೇಬೇಕಲ್ಲ. ಏನು ಶಾಶ್ವತ ಆಗಿರ್ತಾರ? ಸಿಎಂ ಬಗ್ಗೆ ಬದಲಾವಣೆ, ಮಂತ್ರಿಮಂಡಲ ಭವಿಷ್ಯತ್ನಲ್ಲಿ ಆದ್ರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಡಿಮಾಂಡ್ ಇದೆ, ನಮಗೂ ಕೊಡಿ ಅಂತ ಬಹಳ ಮಂದಿ ಸೀನಿಯರ್ ಇದ್ದಾರೆ. ನಾವು 5 ಸಲ ಆರಿಸಿ ಬಂದಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಏನು ತಪ್ಪಿಲ್ಲ. ಭವಿಷ್ಯತ್ನಲ್ಲಿ ಆದ್ರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಮತ್ತೆ ಎಲ್ಲರಿಗೂ ಅವಕಾಶ, ಇನ್ನೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ಅದು ಗೊತ್ತಿಲ್ಲ. ಅದು ನಾ ಹೇಳಿ, ಭವಿಷ್ಯತ್ನಲ್ಲಿ ಲೀಡರ್ಶಿಪ್ ಬೆಳೆಸಲಿಕ್ಕೆ ಬಿಜೆಪಿ ಅವರು ಮಾಡ್ತಾರೆ ಈ ಸ್ಟ್ರಾಟಜಿ. ಫಸ್ಟ್ ಟೈಮ್ ಬಂದವರಿಗೆ ಮುಖ್ಯಮಂತ್ರಿ ಮಾಡಿದ್ರು ಅವರು. ನಿಮ್ಮ ರಾಯಚೂರು ಅಂತ ಒಂದು MLC ಮಾಡಿದ್ರು. ಸೊ ಆ ಥರ ನಮ್ಮಲ್ಲಿ ಆಗ್ಬೇಕು. ಆ ಮಾದರಿ ನಮ್ಮಲ್ಲಿ ಆಗ್ಬೇಕು. ರಾಯಚೂರು ಶಾಸಕರು ಏನಾದ್ರು ಒತ್ತಾಯ ಮಾಡಿದಾರೆ ಸರ್ ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ? ರಾಯಚೂರ್ದಾಗ ಯಾರು ನಮ್ಮ ಶಾಸಕರು? ಜಿಲ್ಲೆ ಶಾಸಕರು ಸರ್ ಇಲ್ಲ, ನಮ್ಮಲ್ಲಿ ಅದ್ರ ಬಗ್ಗೆ ಯಾವಾಗ ಚರ್ಚೆ ಆಗಿಲ್ಲ. MLCಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಚರ್ಚೆ ನಡೆದಿದೆ. MLCಗಳಿಗೆ ಸರ್ ಮಿನಿಸ್ಟರ್ ಮಾಡ್ಲಿಕ್ಕೆ ಚಿಂತನೆ ನಡೆದಿದೆ. ಅದೇ ಅದೆಲ್ಲ ಪಾರ್ಟಿ ವಿಚಾರ ಅದ. ನಾವು ಅದನ್ನ ಹೇಳಿಕ್ಕೆ ಆಗೋಲ್ಲ. ನಾವು ಸಮರ್ಥರಿಲ್ಲ ಅದಕ್ಕೆ. ಪಕ್ಷದ ಇರ್ಬೋದು ಎಲ್ಲಾನು ನಾವು ಹೇಳಿಕ್ಕೆ ಆಗೋಲ್ಲ. ನಾವು ಡೆವಲಪ್ಮೆಂಟ್ ಆಗೋದು ಮಾತ್ರ ಹೇಳಿಕ್ಕೆ ಆಗಿದೆ. ಅದು ವರಿಷ್ಠ ಮಟ್ಟದಲ್ಲಿ ಇರುವಂತ ವಿಚಾರ. ಎಲ್ಲ ಕೂಡ ಎಲ್ಲಾನು ನಾವು ಉತ್ತರ ಕೊಡ್ಲಿಕ್ಕೆ ಕಷ್ಟ. ಮೊನ್ನೆ ದೆಹಲಿಗೆ ಹೋದಾಗ ಏನ್ ಚರ್ಚೆ ಆಯ್ತು ಸರ್? ಮೀಟಿಂಗ್ ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಚರ್ಚೆಗೆ ಹೋಗಿದ್ದೇವೆ. ಗಡ್ಕರಿ ಅವ್ರಿಗೆ ಭೇಟಿಯಾಗಿದ್ದೀವಿ. ನಾವು ನಮ್ಮ PWD ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದೇವೆ. ಹೊರತಾಗಿ ನಾವು ಪಾರ್ಟಿಗೆ ಮೀಟಿಂಗ್ನಲ್ಲಿ ನಾವ್ಯಾರು ಭಾಗಿಯಾಗಿರಲಿಲ್ಲ. ಶಾಸಕ ಶಿವಗಂಗಾ ಬಸವರಾಜ್ ಹೇಳ್ತಾರೆ ಡಿಸೆಂಬರ್ ಅವ್ರ ಸ್ಟೇಟ್ಮೆಂಟ್ ಅದ, ಅವ್ರನ್ನ ಕೇಳ್ಬೇಕು ನೀವು. ಈಗ ನಾವು ಏನ್ ಹೇಳಕತ್ತೀವಿ? ಅಲ್ಲ, ಪಕ್ಷದ ಹಿರಿಯರಿದ್ದಾರೆ ಸರ್. ಈ ರೀತಿ ಶಾಸಕರು ಮೊದಲ ಬಾರಿ ಶಾಸಕರಾಗಿರೋರು ಈ ತರ ಪದೇ ಅದು DK ಅವ್ರು ಹೇಳಿರ, ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದಾರೆ. ಹತ್ರ ಇಲ್ಲಿ ಅವ್ರದ್ದು ಹೇಳಿದ ಇದೇನು 10 ಸಲ ಹೇಳೋದು. ಅವರು 10 ಟೈಮ್ಸ್ ಹೇಳ್ತಿದ್ದಾರೆ. ಪದೇ ಹೇಳ್ತಾ ಇರ್ತಾರೆ. ಅವ್ರಿಗೆ ಅವ್ರ ಮ್ಯಾಗೆ
ಮುಂಚೆನೇ ಹೇಳಿದಾರೆ ಅವ್ರು DCM ಆಗ್ಬೇಕಂತ. ಸೊ ಅವ್ರು ಹೇಳ್ತಾನೆ ಇರ್ತಾರೆ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಸೊ ಪಕ್ಷದ ನಿರ್ಣಯ ಯಾವಾಗ ಬರೋದು ಅಂದ್ರೆ ಅದು ಹೈಕಮಾಂಡ್ನಾಗ ಆಗಬಾರ್ದು. ಈಗ ನಾನು ಹೇಳ್ಬೋದು, ಬೇರೆಯವರು ಹೇಳ್ಬೋದು, ಅದು ನಮ್ಮ ಅಭಿಪ್ರಾಯ ಅಷ್ಟೇ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸರ್, ಇನ್ನು 3 ವರ್ಷ ಇದ್ದೇ ಇರ್ತಾರೆ. ಈಗಂತ ಇದಾರೆ, ಈಗ ತೆಗೆಯುವಂತ ಸನ್ನಿವೇಶದಲ್ಲಿ ಇದ್ದಾರೆ. ಮತ್ತೆ ಅವರೇ ಇರ್ತಾರಂತ ಈಗ ಭಾವನೆ 5 ವರ್ಷ. ಸರ್. ಈಗ ರಾಯಚೂರಿನಲ್ಲಿ ಈಗ ಯೂನಿವರ್ಸಿಟಿಯಿಂದ ಲೆಫ್ಟ್ ಸೈಡ್ ಇದು ಹೈದರಾಬಾದ್ ರೋಡ್ ಕನೆಕ್ಟ್ ಆಗಿದ್ದು ಅದೇ ಒಂದು ಪಾರ್ಟ್ ಆಗಿದೆ 3ರಲ್ಲಿ. ಇನ್ನೂ ಒಂದು ಶಕ್ತಿನಗರಿಂದ ಈ ಕಡೆ ಮಂತ್ರಾಲ್ ರೋಡ್ ಕನೆಕ್ಟ್ ಆಗಬೇಕು. ಬೆಳಗಾವಿನಿಂದ ಅಗೇನ್ ಮಂತ್ರಾಲ್ ರೋಡ್ ಕನೆಕ್ಟ್ ಆದ್ರೆ ನಿಮ್ದು ಟೋಟಲಿ ಇದೆ ರಿಂಗ್ ರೋಡ್. ಈಗಾಗಲೇ ಪ್ರಪೋಸಲ್ ನಡೀತಾ ಇದೆ. ಶಾರ್ಟ್ಲಿ ಇದನ್ನ ಚರ್ಚೆ ಮಾಡಿ ಮಾಡ್ತೀವಿ. ನಮಗೂ ಮಾಡಬೇಕಾಗಿದೆ. ಅಪ್ಲಿಕೇಶನ್ ಎಷ್ಟು ಉಂಟು ಸರ್ ರೂಟ್ಸ್ ಇಲ್ಲ, ಅದನ್ನ ಡೀಟೇಲ್ ಆಗಿ ನನಗೆ ಗೊತ್ತಿಲ್ಲ. ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಗುಂಡಿ ಮುಚ್ಚೋದು ಅಂದ್ರೆ ಏನೋ ಟೆಕ್ನಿಕಲ್ ಹೆಂಗಿರ್ತದೆ ಸರ್? ಬರೀ ಕಲ್ಲಾಕದ ಗುಂಡಿ ಮುಚ್ಚೋದ, ಬರೀ ಕಂಕರ್ ಆಗ್ತದೆ. ಮಳೆಗಾಲದಲ್ಲಿ 3 ಕ್ಯಾಟಗರಿ. ಮೊದಲನೇ ಮಳೆಗಾಲದಲ್ಲಿ ಈಗ ಮಳೆ ಬಂತಾರ ಅಲ್ಲಿ ಏನೋ ನಾವು ಟಾರ್ ಹಾಕ್ಲಿಕ್ಕೆ ಆಗೋಲ್ಲ, ಏನೋ ಮಾಡಲಿ. ನೀವು ಹೇಳಿದಂಗೆ ಟೆಂಪರರಿ ಮಾಡ್ತಾರ, ಅದನ್ನೇ ಕಲ್ಲು ಮುಚ್ಚಿ ಅಥವಾ ಮಣ್ಣು ಹಾಕಿ ಟೆಂಪರರಿ. ಸೊ ನಮ್ಗೆ ಯಾವಾಗ ಮಳೆ ನಿಲ್ತತೆ ಅವಾಗ ನಾವು ಗುಂಡಿ ತುಂಬಂತ ಕೆಲಸ ಪ್ರಾರಂಭ ಮಾಡಿ. ಬರ್ತದೆ ಅಂತ ಗೊತ್ತಾದ್ಮೇಲೆ ಗುಂಡಿ ಮೊದಲೇ ಮುಚ್ಚಬೇಕಲ್ಲ ಸರ್? ಮಳೆ ಬಂದ ಬೇಸಿಗೆಯಲ್ಲೇ ಮಾಡ್ಬೇಕು. 1 ತಿಂಗಳ ಮೊದಲು ಗುಂಡಿ ಮುಚ್ಚ ಇರ್ತೈತೆ, ಮಾಡ್ತಾನೆ ಇರ್ತೀವಿ. ಅದು ಪ್ರೊಸೆಸ್ ಕಂಟಿನ್ಯೂ ಇರ್ತೈತಿ. ಈಗ ಹೇಳ ಕಿಲೋಮೀಟರ್ಗೆ ಒಬ್ರಿಗೆ ಮೈಲಿಗೂಲಿ ನೇಮಿಸ್ಕೊಂಡಿದ್ದೀವಿ. ಈಗ ಅಲ್ಲಿ ವರ್ಕ್ ಮಾಡ್ತಿದಾರ. ಇದಾಗ ನೀವು ಹೇಳಿದ್ದೇನೆ, ನಾವು ಗಮನದಲ್ಲಿ ಇಟ್ಕೊಂಡು ಮೈಲಿಗೂಲಿಯನ್ನ 40-30 ವರ್ಷದಿಂದ ಗ್ಯಾಪ್ ಆಗಿತ್ತು. ಅದು ಈಗ ಮತ್ತೆ ವಾಪಸ್ ತಗೊಂಡಿದ್ವಿ. ಅವ್ರನ್ನ 30 ಕಿಲೋಮೀಟರ್ಗೆ ಒಬ್ರು ನೇಮಿಸ್ಕೊಂಡಿದ್ದೀವಿ. 30 ಕಿಲೋಮೀಟರ್ಗೆ ಒಂದು 30 ಕಿಲೋಮೀಟರ್ ಒಬ್ರು, ಒಟ್ಟು 1500 ಜನ ನೇಮಿಸ್ಕೊಂಡಿದ್ದೀವಿ. ಬಹುತೇಕ ಕಡೆ ಕೆಲ ಇದೇ ನಾವು ಯಾವ್ದೋ ಒಂದು ಇವ್ರು ತೋರಿಸಿದ್ರು, ಫಸ್ಟ್ ಮಾಡ್ತಾ ಇದ್ವಿ. ಒಂದು ಮಾನವಿ ಕಾನ್ಸ್ಟಿಟ್ಯೂನ್ಸಿ ಒಂದು ಯಾವುದೇ ತೋರಿಸಿದ್ರು, ಮಾಡ್ತಾ ಇದ್ವಿ. ಸೊ ಅದನ್ನ ನೀವು ಹೇಳ್ದಂಗೆ ಯಾವ ಬಾಳೆಯಿಂದ ಮಾಡಿದ್ರು. ಜಿಲ್ಲೆಯಲ್ಲಿ ತುಂಬಾ ಇದಾವೆ ಸರ್. ನೀವು ಸಾಧ್ಯ ಆದ್ರೆ ಮೀಟಿಂಗ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಅಂತೆ ಮಾಹಿತಿ ತಗೋತೀವಿ. ಶಾಸಕರ ಕಡೆ ಇವತ್ತು ಮಾಹಿತಿ ತಗೊಳ್ತೀವಿ. ಈ ಸಾರಿ ಕೆಲವು ಬ್ರಿಡ್ಜ್ ಅನ್ನ ರಾಯಚೂರು ಕೂಡ ಕೊಡ್ತೀವಿ. ಅದ್ರಲ್ಲಿ ಯಾವುದು ಅತ್ಯಂತ ಅವಶ್ಯಕತೆ ಇದೆ ಅವನ್ ತಗೊಳಕ್ ಪ್ರಯತ್ನ ಮಾಡ್ತೀವಿ. ಒಂದೇನೋ CM ಅವರು ಉದ್ಘಾಟನೆ, ಇನ್ನು 2 ಒಂದು ಬಾಕಿ ಇದೆ. ಒಂದಾಗಿದೆ, ಒಂದು ಕಂಪ್ಲೀಟ್ ಆಗಿದೆ. ನಾಳೆ CM ಅವರು ನಾಳೆ 23ಕ್ಕೆ ಮಾಡ್ತೀವಿ. ಇವತ್ತು ಅವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಹೇಳಿದ್ರಲ್ಲ. ಈಗ ಏನ್ ಮೀಟಿಂಗ್ನಾಗ ಅದಕ್ಕೆ ಒಂದು ಪರಿಹಾರ ಹುಡುಕ್ಬೇಕಾಗುತ್ತೆ ಅಷ್ಟೇ. ಚರ್ಚೆ ಮಾಡ್ತೀವಿ. ಅವ್ರನ್ನು ಕೇಳ್ತೀವಿ, ಅಧಿಕಾರಿಗಳನ್ನ ಕೇಳ್ತೀವಿ, ಏನ್ ಅದಕ್ಕೆ ಶಾಶ್ವತ ಪರಿಹಾರ